ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ತೊಗೊಂಡಿದ್ದೆ. ಕೆಲವರು ಹೇಳ್ತಾರೆ ನಮಗೆ ಜೋಳದ ರೊಟ್ಟಿ ಮಾಡಕ್ಕೆ ಬರಲ್ಲ, ತಟ್ಟಕ್ಕೆ ಬರಲ್ಲ. ಅಂಥವ್ರಿಗಂತೂ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ರೀ. ನೋಡಿ, ಈ ಜೋಳದ ಹಿಟ್ಟು ನಿಮ್ಮ ಕಡೆ ಇಲ್ಲಾಂದ್ರೆ ಎಲ್ಲ ಕಡೆ ಗ್ರಾಸರಿ ಶಾಪ್ನಾಗೂ ಸಿಗ್ತದೆ, ನೀವು ಅಲ್ಲಿದಾದ್ರೂ ತೊಗೋಬೋದು. ಈಗ ಇದನ್ನು ಅನ್ಕತಕ್ಕ ಏನು ಮಾಡ್ತೀನಿ ರೀ, ಸೈಡಿಗೆ ಇಡ್ತೀನಿ. ಈಗ ಮಸಾಲೆ ರೆಡಿ ಮಾಡ್ಕೊತೀನಿ. ಮಿಕ್ಸಿ ಜಾರಿಗೆ ನಾನು ಒಂದು 10 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವು ಖಾರ ಜಾಸ್ತಿ ಇಲ್ಲ, ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ತೊಗೊರಿ. ಅರ್ಧ ಈರುಳ್ಳಿಯನ್ನು ದಪ್ಪವಾಗಿನೇ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಕಡ್ಡಿ ಇರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು 10 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ, ಅಂದರೆ 1 ಗಡ್ಡಿ ಆಗಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ರೀ. ಸ್ವಲ್ಪ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ. ಈಗ ಫಸ್ಟ್ ಇದನ್ನು ಹಾಗೇನೆ ಗ್ರೈಂಡ್ ಮಾಡಿ ಆಮೇಲೆ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ. ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ, ಇದು ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲ ನಾನು 1 ಕಟ್ಟಾಗಷ್ಟ ಮೆಂತ್ಯ ಸೊಪ್ಪನ್ನು ಸೋಸ್ಬಿಟ್ಟು ತೊಳೆದ್ಬಿಟ್ಟು ತೊಗೊಂಡಿದ್ದೆ. ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನೇ ತೊಗೊರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಈ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೋತೀನಿ. ನೋಡಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ. ಇಲ್ಲ ಮೆಂತ್ಯ ಸೊಪ್ಪು ಇಲ್ಲ ಅಂದ್ರೆ ನೀವು ಇಲ್ಲಿ ಮೆಂತ್ಯ ಸೊಪ್ಪಿನ ಬದಲಿ ಸಬಸ್ಕಿ ಸೊಪ್ಪನ್ನಾದರೂ ತೊಗೋಬೋದು, ಪಾಲಕ್ ಸೊಪ್ಪನ್ನಾದರೂ ತೊಗೋಬೋದು. ತುಂಬ ಐರನ್ ರಿಚ್ನೂ ಇರ್ತದೆ. ನೋಡಿ, ಹಿಟ್ಟಿನಕಿಂತ ಸ್ವಲ್ಪ ಸೊಪ್ಪಿನ ಕ್ವಾಂಟಿಟಿನೂ ಜಾಸ್ತಿ ಇದ್ರೂ ಟೇಸ್ಟ್ ಚೆನ್ನಾಗಿ ಬರ್ತದೆ. ಹಿಟ್ಟು 2 ಬಟ್ಲಿದ್ರು ನಾನು 1 ಕಟ್ಟಾಗಷ್ಟ ಪೂರ್ತಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ನೋಡಿರಿ, ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊರಿ. ಆದಷ್ಟು ಎಳೆ ಸೊಪ್ಪನ್ನು ತೊಗೊರಿ, ಟೇಸ್ಟು ಚೆನ್ನಾಗಿ ಬರ್ತದೆ. ನೋಡಿ, ಸೊಪ್ಪನ್ನು ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ಸೊಪ್ಪನ್ನು ಆ ಹಿಟ್ಟಿಗೆ ಹಾಕೊಂಡು ನೋಡಿರಿ. ಈಗ ಹಿಟ್ಟಿಗೆ ಆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ತುಂಬ ಸಿಂಪಲ್ ಅದ್ರಿ, ಟೇಸ್ಟ್ ಅಂತೂ ಅದ್ಭುತ. ಅತಿ ಕಡಿಮೆ ಎಣ್ಣೆ ಬಳಸ್ಬಿಟ್ಟು ಮಾಡ್ತಾಯಿದ್ದೀನಿ. ರೊಟ್ಟಿ ಮಾಡೋಕ್ಕೆ ಬರಲ್ಲ, ರೊಟ್ಟಿ ತಟ್ಟಕ್ಕೆ ಬರಲ್ಲ ಅನ್ನೋರು ಈಸಿಯಾಗಿಯೇ ಮಾಡ್ಕೋಬೋದು ಇದನ್ನು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 3 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ಹಾಕಿರಿ, ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರ್ತದೆ ರೀ, ಟೇಸ್ಟೂ ಚೆನ್ನಾಗಿ ಬರ್ತದೆ. ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಕಡಿಮೆ ಖಾರ ಇತ್ತತ್ತು, ನಾನು 10 ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಇಲ್ಲಿ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆಬೇಳೆ ಹಿಟ್ಟನ್ನು ತುಂಬ ಪ್ರೋಟೀನ್ ರಿಚ್ ಅಂತ ಹೇಳಿ ಈ ಸ್ಪೂನಿಂದ 2 ಸ್ಪೂನ್ ಆಗಷ್ಟೇ ಹಾಕ್ತಾಯಿದ್ದೀನಿ. ಹಾಕೋದ್ರಿಂದ ಟೇಸ್ಟೂ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೂ ನೀವು ಈ ಕಡಲೆಬೇಳೆ ಹಿಟ್ಟನ್ನು ಬಿಟ್ಬಿಟ್ಟು ಬರೀ ಜೋಳದ ಹಿಟ್ಲೇನು ಈ ರೆಸಿಪಿಯನ್ನು ಮಾಡ್ಕೋಬೋದು. ನೋಡಿರಿ, ಇದ್ರೆ ಹಾಕ್ರಿ, ಇಲ್ಲ ಅಂತಂದ್ರೂ ನಮ್ಮ ಕಡಲೆಬೇಳೆ ಹಿಟ್ಟು ಬೇಡ, ಬರೀ ಜೋಳದ ಹಿಟ್ಲೇನೆ ಮಾಡ್ಕೋತೀವಿ ಅಂದ್ರೆ ಅದನ್ನೂ ನಡೀತದೆ ರೀ. ಈಗೆಲ್ಲನೂ ಮಸಾಲೆ, ಜೋಳದ ಹಿಟ್ಟು, ಕಡಲೆಬೇಳೆ ಹಿಟ್ಟು, ಸೊಪ್ಪು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ ರೀ. ಇದೇನು ಜಾಸ್ತಿ ನೀರು ಹಿಡಿಸೋದಿಲ್ಲ, ಈಗ ಸ್ವಲ್ಪನೇ ನೀರನ್ನು ಹಿಡಿಸ್ತದೆ. ನೋಡಿ, ನಿಮ್ಮ ಜೋಳದ ಹಿಟ್ಟು ಜಿಗಿ ಇತ್ತಂದ್ರೆ ನೀವು ಇದನ್ನು ನಾರ್ಮಲ್ ವಾಟರ್ ಅಥವಾ ತಣ್ಣೀರಲ್ಲೇ ಕಲಿಸ್ಬಿಟ್ಟು ತೊಗೋಬೋದು. ಇಲ್ಲ ಜೋಳ ಬೀಸಿ ತುಂಬ ದಿನ ಆಗೈತಿ, ಜಿಗಿ ಕಡಿಮೆ ಅಂದವರು ನೀವು ರೊಟ್ಟಿ ಮಾಡ್ಕೊಳ್ಳೋ ಮುಂದೆ ಏನು ಜಿಗಿ ಹಾಕ್ತೀವಲ್ಲ ಆ ರೀತಿ ಬಿಸಿನೀರನ್ನು ಹಾಕಿಬಿಟ್ಟೇ ಕಲಿಸ್ಬೇಕು. ಇಲ್ಲ ಕಡಲೆಬೇಳೆ ಹಿಟ್ಟನ್ನು ಹಾಕಿವಿ ಜೋಳದ ಹಿಟ್ಟಿನ ಜೊತೆ ಅಂದರೆ ನೀವು ನಾರ್ಮಲ್ ವಾಟ್ರಲ್ಲೇ ಈ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋಬೇಕು ರೀ, ನಡೀತದೆ. ಯಾಕಂದ್ರೆ ಕಡಲೆಬೇಳೆ ಹಿಟ್ಟನ್ನು ಜಿಗಿ ಜಾಸ್ತಿ ಇರ್ತದೆ. ನೋಡಿ, ನಿಮ್ಮ ಹಿಟ್ಟು ಯಾವ ರೀತಿ ಇಲ್ಲ ಅದನ್ನು ನೋಡಿಬಿಟ್ಟು ನೀವು ನೀರನ್ನು ಹಾಕೋರಿ. ಜಿಗಿ ಇರಲಾರ್ದ ಹಿಟ್ಟಿತ್ತು, ಬರೀ ಜೋಳದ ಹಿಟ್ಲೇನೆ ಮಾಡ್ಕೋರಿ ಅಂದ್ರೆ ನೀವು ಇದನ್ನು ಬಿಸಿನೀರಲ್ಲೇ ಕಲಿಸ್ಬಿಟ್ಟು ತೊಗೋಬೇಕು. ನೋಡಿರಿ, ನನ್ನ ಜೋಳದ ಹಿಟ್ಟು ಜಿಗಿನೂ ಜಾಸ್ತಿ ಇತ್ತು, ನಾನು ಕಡಲೆಬೇಳೆ ಹಿಟ್ಟು ಹಾಕಿರೋದ್ರಿಂದ ಹಾಗೆ ನನ್ನ ನಾರ್ಮಲ್ ವಾಟರ್ ಅಥವಾ ತಣ್ಣೀರನ್ನೇ ಈ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಏನು ನೀರೂ ಹಿಡಿಸೋದಿಲ್ಲ, ಸ್ವಲ್ಪನೇ ನೀರು ಹಿಡಿಸ್ತದೆ. ಮತ್ತು ನಾನು ಈ ಹಿಟ್ಟನ್ನು ಗಟ್ಟಿಯಾಗಿನೂ ಕಲಿಸ್ಬಿಟ್ಟು ತೊಗೊಳಲ್ರಿ, ಸಾಫ್ಟಾಗಿಯೇ ಕಲಿಸ್ಬಿಟ್ಟು ತೊಗೋತೀನಿ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಗಟ್ಟಿ ಏನು ಹಾಕಿಲ್ಲ, ಒಂದು 5-6 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿದ್ದೀನಿ. ನೋಡಿ, ಇಲ್ಲ ನೀವು ರೆಡಿಮೇಡ್ ಹಿಟ್ಟು ತಂದಿರಿ, ಅದು ಭಾಳ ದಿನದ ಬಿಸಿದದ ಜೋಳದ ಹಿಟ್ಟಿನಲ್ಲಿ ಜಿಗಿ ಇಲ್ಲಾಂದ್ರೆ ನೀವು ಈ ಹಿಟ್ಟನ್ನು ಬಿಸಿನೀರಲ್ಲೇ ಕಲಿಸ್ಬಿಟ್ಟು ತೊಗೋರಿ. ನೀವು ಕಡಲೆ ಹಿಟ್ಟು ಹಾಕಲಿಲ್ಲ ಅಂದ್ರೂ ಬಿಸಿನೀರಲ್ಲೇ ಕಲಿಸ್ಬಿಟ್ಟು ತೊಗೋರಿ. ನಾನು ಜೋಳನೂ ಜಿಗಿತ್ತು, ಕಡಲೆಬೇಳೆ ಹಿಟ್ಟಲ್ಲಿ ಹಾಕಿದ್ದೀನಿ, ನಾರ್ಮಲ್ ಅದೇ ರೀತಿ ತೊಗೊಂಡಿದ್ದೀನಿ. ಒಂದು 10 ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ. ನೋಡಿ, ನಾನು ಇವತ್ತು ನಮ್ಮಲ್ಲಿ ತಂದಿರುವ ಫ್ರೆಶ್ ಆಗಿರುವಂಥ ತರಕಾರಿಯನ್ನು ತೋರಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಥವಾ ನಮ್ಮ ಬಿಜಾಪುರಲ್ಲಿ ಸಿಗುವ ತರಕಾರಿ ಇದು. ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು. ನೋಡಿ, ಇಲ್ಲಿ ಜವಾರಿ ಸಬಸ್ಗೆ ಸೊಪ್ಪು ರೀ, ತುಂಬಾ ಎಳೆ ಸೊಪ್ಪದ, ವಾಸನೆ ತುಂಬ ಘಮ ಇರ್ತದೆ, ಟೇಸ್ಟೂ ಚೆನ್ನಾಗಿರ್ತದೆ. ಪಾಲಕ್ ಸೊಪ್ಪು, ನಾನು ಇವತ್ತು ಇದೇ ಮೆಂತ್ಯ ಸೊಪ್ಪನ್ನು ಬಳಸ್ಬಿಟ್ಟೇ ಆ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ. ನೋಡಿರಿ, ಖಾರ ಏನು ಕಡಿಮೆ ಅದಾವೆ. ಇವು ಚವಳೆಕಾಯಿ ರೀ, ಇವು ಜವಾರಿ ಚವಳೆಕಾಯಿ. ಕೆಲವೊಬ್ರು ಜವಾರಿಗೆ ನಾಟಿ ಅಂತಲೂ ಕರೀತಾರೆ, ಅದು ಇದಕ್ಕೆ ಸುಂಕು ಜಾಸ್ತಿ ಇರ್ತದೆ. ಬೆಂಡೆಕಾಯಿ ನೋಡಿ ಯಾವ್ಯಾವ ತರಕಾರಿಗಳನ್ನು ನಾನು ತಂದಿದ್ದೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿರಿ, ಬೆಂಡೆಕಾಯಿನೂ ನೋಡಿರಿ ಎಷ್ಟು ಎಳಿವವ, ತುಂಬ ಫ್ರೆಶ್ ಆಗಿರುವಂಥದ್ದು ಜವಾರಿ ಅಥವಾ ನಾಟಿ ತರಕಾರಿ ಅಥವಾ ಕಾಯಿಪಲ್ಯ ಸಿಗ್ತದ್ರಿ. ಇವು ಜವಾರಿ ಸೌತೆಕಾಯಿ. ನೋಡಿರಿ,
ಇವು ನೀರು ಸೌತೆಕಾಯಿ ಥರ ಅಲ್ಲ, ಇವು ಜವಾರಿ ಸೌತೆಕಾಯಿ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ನೋಡಿರಿ. ಇದು ಜವಾರಿ ಹೀರೆಕಾಯಿ, ಉದ್ದು ಜಾಸ್ತಿ ಇರಲ್ಲ, ಗಿಡ್ ಆಗೇನೆ ಇರ್ತಾವೆ. ಮತ್ತು ಎಳೆ ಹೀರೆಕಾಯ್ದ ಪಲ್ಯ, ಎಣಗಾಯಿ ಪಲ್ಯ ತುಂಬಾ ಚೆನ್ನಾಗಿರ್ತದೆ. ಬದ್ನಿಕಾಯಿ ಸುಮಾರು 2-3 ರೀತಿಯಲ್ಲಿ ಸಿಗ್ತದೆ, ಆದರೆ ಈ ರೀತಿ ಸಿಗೋ ಬದ್ನಿಕಾಯಿ ಪಲ್ಯ ಟೇಸ್ಟ್ ಚೆನ್ನಾಗಿರ್ತದೆ. ಇದು ಹಸಿ ಟೊಮೆಟೊ, ನಮ್ಮ ಉತ್ತರ ಕರ್ನಾಟಕದ ಕಡೆ ಇದರ ಚಟ್ನಿ ಅಂತೂ ತುಂಬಾ ಫೇಮಸ್ ರೀ. ಈ ಚಟ್ನಿ ಬೇಕಂದ್ರೆ ಹೇಳ್ರಿ, ನಾನು ಕಮೆಂಟ್ ಮಾಡಿರಿ, ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಇದ್ರ ಪಲ್ಯನೂ ಮಾಡ್ಕೋತೀವಿ, ಚಟ್ನಿನೂ ಮಾಡ್ಕೋತೀವಿ. ಅದಕ್ಕೆ ನಾನು ಇದೇ ರೀತಿ ಫ್ರೆಶ್ ಆಗಿರುವ ತರಕಾರಿ ಅಥವಾ ಕಾಯಿಪಲ್ಯ ಅಂತಂದರೆ ನಾನು ದಿನಾಲು ವಿಡಿಯೋ ಮಾಡೋದು. ಅದಕ್ಕೆ ಇದೊಂದು ಸಣ್ಣ ಕ್ಲಿಪ್ಪನ್ನು ನಾನು ನಿಮಗೆ ತೋರಿಸಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗೋ ಜವಾರಿ ಕಾಯಿಪಲ್ಯ ಈ ರೀತಿ ಇರ್ತದೆ ರೀ. 10 ನಿಮಿಷ ಆಗಿದೆ ರೀ ನೋಡಿರಿ. ಹಿಟ್ಟನ್ನು ನೆನೆದು ಸಾಫ್ಟ್ ಆಗೈತಿ ನೋಡಿ. ನಾನು ಸಾಫ್ಟಾಗಿಯೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಬಿಟ್ಟು 2 ಉಳ್ಳಿಗಳನ್ನ ಮಾಡ್ಕೋತೀನಿ. ನಿಮಗೆ 2 ರೀತಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿ ನೀವು ಆ ರೀತಿ ಮಾಡ್ಕೋಬೋದು. ರೊಟ್ಟಿ ಬಡ್ಯಾಕೆ ಬರಲ್ಲ, ತಟ್ಟಕ್ಕೆ ಬರಲ್ಲ ಅನ್ನೋರು ಈಸಿಯಾಗಿಯೇ ಮಾಡ್ಕೋಬೋದು ನೋಡಿ. ಈ ರೀತಿ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ತುಂಬಾ ಟೇಸ್ಟಿನೂ, ಪ್ರೋಟೀನು, ಐರನ್ ರಿಚ್ ರೆಸಿಪಿ ಅಂತಲೂ ನೀವು ಕರಿಬೋದು ನೋಡಿರಿ. 2 ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ತವೆನೂ ಕೈಲಿಕ್ಕೆ ಇಟ್ಟಿನಿ, ಸಣ್ಣಗೆ ತವೆನೂ ಕಾಯ್ದದ್ರಿ. ಈಗ ಇದನ್ನು ನೋಡಿ ಒಂದು ರೀತಿ ನಿಮಗೆ ಏನು ಮಾಡ್ತಾಯಿದ್ದೀನಿ, ನಾನು ಇಲ್ಲಿ ಹೋಳಿಗೆ ಮಾಡೋ ಶೀಟನ್ನೇ ತೊಗೊಂಡಿದ್ದೀನಿ. ಇದರಿಂದ ಏನಾಗ್ತದಂದ್ರೆ ಎಣ್ಣೆನೂ ಜಾಸ್ತಿ ಹತ್ತಲ್ಲ, ಮತ್ತು ನೀವು ಎಷ್ಟು ತೆಳು ಬೇಕೋ ಅಷ್ಟು ಲಟ್ಟಿಸ್ಬಿಟ್ಟು ತೊಗೋಬೋದು ನೋಡಿರಿ. ಅತಿ ಕಡಿಮೆ ಎಣ್ಣೆ ಹತ್ತ ಶೀಟಿಗೆ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಬಿಟ್ಟು ಒಂದು ಸಲ ಈ ರೀತಿ ಎಣ್ಣೆ ಹಚ್ಚಿ ಒಮ್ಮೆ ತಿರುಗಿಬಿಟ್ಟು ನೀವು ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿನೇ ನೀವು ಏನು ಮಾಡ್ಬೋದು, ಲಟ್ಟಿಸ್ಬಿಟ್ಟು ತೊಗೋಬೋದು ನೋಡಿರಿ. ನಾನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಇಲ್ಲ ಲಟ್ಸೋದು ಬೇಡ ಅಂದ್ರೆ ಕೈಯಿಂದ ತಟ್ಟಿಬಿಟ್ಟು ಮಾಡ್ಕೋಬೋದು ನೋಡಿರಿ. 2 ರೀತಿ ಮಾಡಿಬಿಟ್ಟು ತೋರಿಸ್ತೀನಿ. ಆ ಜೋಳದ ಹಿಟ್ಟು ಹಾಕಿರ್ತೀವಲ್ಲ ಆ ರೀತಿ ಅದಕ್ಕೆ ಏನಾಗಿರ್ತದೆ ರೀ, ದಂಡಿ ಈ ರೀತಿ ಸಿಗಳ್ದಂಗೆ ಆಗಿರ್ತದೆ, ಏನಾಗಲ್ಲ. ಇಲ್ಲ ನಮಗೆ ಒಂದೇ ರೀತಿ ಒಂದೇ ಶೇಪ್ದಲ್ಲಿ ಸೈಜ್ನಲ್ಲಿ ಬೇಕಂದ್ರೆ ನೀವು ಯಾವುದರ ಡಬ್ಬಿ ಮುಚ್ಚಳ ಇತ್ತಂದ್ರೆ ನೀವು ಅದರಿಂದ ಕೊರೆದ್ಬಿಟ್ಟು ಸೈಡಿನ ಹಿಟ್ಟನ್ನು ತೆಗೆದುಬಿಟ್ಟು ಮಾಡ್ಕೋಬೋದು ನೋಡಿ. ನಡೀತದೆ ನೋಡಿ. ಎಷ್ಟು ಬೇಕಷ್ಟು ನಾನು ಇದರಲ್ಲಿ ತುಂಬ ತೆಳುವಾಗಿಯೇ ಏನು ಮಾಡ್ಕೊಂಡಿದ್ದೀನಿ, ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ನಿಮ್ಮ ಕಡೆ ಈ ರೀತಿ ಶೀಟ್ ಇತ್ತಂದ್ರೆ ನೀವೇನು ಮಾಡಿರಿ, ಈ ರೀತಿ ಏನು ಮಾಡಿರಿ, ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೊರಿ. ಇಲ್ಲಾಂದ್ರೂ ನಾನು ಇನ್ನೊಂದು ರೀತಿ ನಿಮಗೆ ತಟ್ಟಿಬಿಟ್ಟು ತೋರಿಸ್ತೀನಿ. ಈಗ ಇದನ್ನು ಏನು ಮಾಡಿರಿ, ಫಸ್ಟ್ ತೆವಿ ಕಾಯ್ದದ ಇದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ನಾನು ನೋಡಿ. ಶೀಟ್ ಧರಿಸ್ಲೇನೆ ಹಾಕೋದ್ರಿ. ಶೀಟ್ ನೋಡಿ, ಅದು ಬೇಯ್ದ ಮೇಲೆ ಶೀಟ್ ಇಮಿಡಿಯೇಟ್ ತಾನಾಗೆ ಬಿಟ್ಬಿಡ್ತದೆ ನೋಡಿರಿ. ಮತ್ತು ಇದು ಬಿಸಿಗೆ ಈ ಶೀಟು ಕರಗೋದೂ ಇಲ್ಲರಿ ಇದು ನೋಡಿ. ನಿಮಗೆ ಇಲ್ಲಿ ನಮಗೆ ಎಣ್ಣೆನೇ ಬೇಡ, ಹೆಲ್ದಿ ಇರಲಿ, ಕಡಿಮೆ ಎಣ್ಣೆ ಬೇಡ ಅನ್ನೋರು ಎಣ್ಣೆ ಹಾಕದೇ ಬೇಯಿಸ್ಬಿಟ್ಟು ತೊಗೊಬೋದು ನೋಡಿರಿ. ತೆಳು ಇರ್ತದೆ, ಬೇಗನೆ ಬೈದು ಬಿಡ್ತದೆ ನೋಡಿರಿ. ನೋಡಿ ನಾನೇನು ಹೇಳಿದೆ ನಿಮಗೆ, ಈಗ ಒಂದನ್ನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಇನ್ನೊಂದು ರೀತಿಯೂ ಕೈಯಿಂದ ತಟ್ಟಿಬಿಟ್ಟು ತೋರಿಸ್ತೀನಿ ಅಂತ ಹೇಳಿನಿ, ಅದನ್ನು ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಈಗ ರೆಡಿ ಆಗಿದ್ರಿ. ಇನ್ನೊಂದನ್ನು ನೋಡಿರಿ, 2 ಉಳ್ಳಿಗಳನ್ನ ತೊಗೊಂಡಿದ್ದಿಲ್ಲ, ಇನ್ನೊಂದು ಉಳ್ಳಿಗಳನ್ನ ಶೀಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು. ಇಲ್ಲ ನಮ್ಮ ಕಡೆ ಶೀಟನೇ ಇಲ್ಲ, ಕೈದಿಂದ ತಟ್ಟು ಮಾಡ್ಕೋತೀವ ಅಂದ್ರೆ ನೀವು ಕಾಟನ್ ಬಟ್ಟೆಯನ್ನು ತೊಗೊರಿ. ಕಾಟನ್ ಬಟ್ಟೆಯನ್ನು ತೊಗೊಂಡು ನೀರಿನಲ್ಲಿ ಅದ್ಬಿಟ್ಟು ಅದನ್ನು ಹಿಂಡಿ ಆ ಬಟ್ಟೆ ಮೇಲೆ ಈ ರೀತಿ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಚಿ ತಟ್ಟಿಬಿಟ್ಟು ಬಟ್ಟೆ ಧರಿಸ್ಲೇನೆ ನೀವೇನು ಮಾಡ್ಬೋದು, ತೇವಿ ಮೇಲೆ ಹಾಕೋಬೋದು ನೋಡಿರಿ. ನೋಡಿ ಲಟ್ಸಿದಕ್ಕಿಂತನೂ ಒಂಚೂರು ದಪ್ಪ ಆಗಿಬಿಡ್ಬೋದು ಅಷ್ಟೇ. ಆ ಲಟ್ಸೋದ್ರಿಂದ ಏನಾಗ್ತದೆ, ತುಂಬ ತೆಳುವಾಗಿ ಬರ್ತದೆ. ಇದನ್ನೂ ಏನು ತುಂಬ ಜಾಸ್ತಿ ದಪ್ಪಿಲ್ಲ, ನೀವು ಎಷ್ಟು ಬೇಕಾದಷ್ಟು ನೋಡಿ ತೆಳುವಾಗೆ ಕೈಯಿಂದನೇ ತಟ್ಟಿಬಿಟ್ಟನೆ ಮಾಡ್ಕೊರಿ ನೋಡಿ. 2 ರೀತಿ ಮಾಡಿಬಿಟ್ಟು ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಈಸಿ, ನೀವು ಶೀಟ್ ಇಲ್ಲಾಂದ್ರೂ ಕಾಟನ್ ಬಟ್ಟೆಯನ್ನು ಹಸಿ ಮಾಡಿಬಿಟ್ಟು ಹಿಂಡಿ ಆ ಬಟ್ಟೆ ಮೇಲೂ ತಟ್ಟಿಬಿಟ್ಟು ಮಾಡ್ಕೋಬೋದು ನೋಡಿರಿ. ನೋಡಿ 2 ರೀತಿ ಮಾಡಿ ತೋರಿಸಿದ್ದೀನಿ ನೋಡಿ. ಆಗ ಜೋಳದ ಹಿಟ್ಟು ಇರ್ತದಲ್ಲ ಅದಕ್ಕೆ ದಂಡಿಗೆ ಒಂದು ಸ್ವಲ್ಪ ಏನಾಗ್ತದೆ ರೀ, ಶೀಳ್ದಂಗೆ ಅಥವಾ ಕ್ರ್ಯಾಕ್ಸ್ ಬಂದಿರ್ತಾವೆ ನೋಡಿ. ಆಮೇಲೆ ಅಂಗೈದಿಂದ ಈ ರೀತಿ ಮಾಡಿರಿ, ಈ ರೀತಿ ತಟ್ಟಿಬಿಟ್ಟು ನೋಡಿ. ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ ಅಂತ ಹೇಳಿ ನಾನು ಮತ್ತು ಕ್ಯಾಲ್ಶಿಯಂ ರಿಚ್ ಇರ್ತದೆ ಅಂತ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೀವು ಎಳ್ಳನ್ನು ಹಾಕ್ಬೋದು ಅಥವಾ ಈ ರೀತಿ ಸ್ಕಿಪ್ನು ಮಾಡ್ಬೋದು, ಹಾಗೆ ಪ್ಲೇನು ಮಾಡ್ಕೋಬೋದು. ಇಲ್ಲಾಂದ್ರೆ ಹಿಟ್ಟು ಕಲಸೋ ಮುಂದೆ ನೀವು ಎಳ್ಳನ್ನು ಹಾಕೋಬೋದು. ಅದನ್ನು ಬೇಯಿಸ್ಬಿಟ್ಟು ತೊಗೊಂಡಿನಿ. ಈಗ ಪ್ಲೇಟನ್ನು ರೆಡಿ ಮಾಡೋದು ನೋಡಿರಿ. ಇದು ಫಸ್ಟ್ ಇನ್ನೊಂದನ್ನು ಎಳ್ಳು ಹಚ್ಚಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ, ಒಂದು ತಟ್ಟಿ ಬಿಟ್ಟು ತೊಗೊಂಡಿದ್ದೀನಿ. ಫಸ್ಟ್ ಒಂದು ಹಾಗೇ ಪ್ಲೇನ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಾಡ್ಕೊಂಡಿದ್ದೀನಿ ನೋಡಿರಿ. ಈ ರೀತಿ ನೋಡಿರಿ, ತುಂಬ ಬಿಸಿ ಬಿಸಿ ಟೇಸ್ಟಿಯಾಗಿರುವ ಮೆಂತ್ಯ ಸೊಪ್ಪಿನ ರೊಟ್ಟಿ ರೆಡಿಗೆ. ಆ ಮೊಸರು ಹಾಕಿಬಿಟ್ಟು ಕಲಿಸಿವ್ ನೋಡಿರಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನೋಡಿ ಇದನ್ನು ತೆಳುನೇ ಬಂದ, ತುಂಬ ದಪ್ಪ ಏನಿಲ್ಲ. ಇಲ್ಲ ಅನ್ನೋರು ನೀವೇನು ಮಾಡೋದು, ಕಾಟನ್ ಬಟ್ಟೆ ಅಥವಾ ಶೀಟ್ ಮೇಲೆ ಕೈಯಿಂದ ಲಟ್ಸೋದು ಬೇಡ ಅಂದರೆ ಈ ರೀತಿ ತಟ್ಟಿಬಿಟ್ಟು ಮಾಡ್ಕೋಬೋದು ನೋಡಿ. ಯಾವುದೇ ರೀತಿ ಪಲ್ಯ ಬೇಡ, ಸಾಂಬಾರು ಬೇಡ, ಏನೂ ಬೇಡ. ಬಿಸಿ ಬಿಸಿಯಾಗಿ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಮೊಸರು ರೀ. ಮೊಸರು ಒಂದಿದ್ರೆ ಆಯಿತು. ಅಲ್ಲ ನಮಗೆ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಇಷ್ಟ ಅನ್ನೋರು ನೀವೇನು ಮಾಡ್ಬೋದು, ಇನ್ನೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಜೊತೆನೂ ನೀವು ಇದನ್ನು ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು ನೋಡಿರಿ. ಈ ರೀತಿ ಶೇಂಗಾ ಚಟ್ನಿ, ಮೊಸರು, ಈ ರೀತಿ ಮೆಂತ್ಯ ಸೊಪ್ಪಿನ ರೊಟ್ಟಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ರಿ.
ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ರೀ. ನಾನು ನಿಮ್ಮ ಕನ್ನಡತಿ, ನಾನು ಇನ್ನೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಚಾನಲ್ ಹೆಸರು ದೊಡ್ಡಮ್ಮ ರೆಸಿಪೀಸ್. ಯಾವ ರೀತಿ ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿ ಬೆಳೆಸಿದಿರಲ್ಲ, ಅದೇ ರೀತಿ ಆ ದೊಡ್ಡಮ್ಮ ರೆಸಿಪೀಸ್ ಚಾನಲಕ್ಕೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲಿನೂ ನಾನು ನಿಮ್ಮ ಜೊತೆ ದಿನಾಲೂ ಹೊಸ ಹೊಸ ಹೆಲ್ದಿ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ. ಈ ಮೆಂತ್ಯ ಸೊಪ್ಪಿನ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ನಿಮ್ಮ ಜೊತೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ.